ಇನ್ನು ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಈಗಾಗಲೇ ಕೇಸ್ನ ತನಿಖೆಯನ್ನು ಆರಂಭಿಸಿದೆ. ಆ ಹಿನ್ನೆಲೆಯಲ್ಲಿ ಸಿಎಂ ಫುಲ್ ಅಲರ್ಟ್ ಆಗಿದ್ದಾರೆ. ಲೋಕಾಯುಕ್ತ ತನಿಖೆಯನ್ನು ಎದುರಿಸಿದ್ರು. ಲೋಕಾಯುಕ್ತ ತನಿಖೆಯಿಂದ ಬಹಳ ವಿಶ್ವಾಸದಿಂದಲೇ ಹೊರಗಡೆ ಬಂದರು. ಆದರೆ ಇಡಿ ಮಾತ್ರ ಈ ಕೇಸನ್ನು ಬಿಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಮುಂದೇನು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿರುವ ಮುಖ್ಯಮಂತ್ರಿಗಳು ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಕೈ ನಾಯಕ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಸಮಾಲೋಚನೆ ನಡೀತಾ ಇದೆ. ಮೂಡ ವಿಚಾರ ಸೇರಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಸಿಂಘ್ವಿ ನಿವಾಸದಲ್ಲಿ ಉಪಹಾರವನ್ನು ಸೇವಿಸಿದ್ದಾರೆ ಸಿದ್ದರಾಮಯ್ಯ. ಕಾನೂನು ಸಲಹೆಗಾರ ಪೊನ್ನಣ್ಣ ಇದ್ದಾರೆ ಅವ್ರ ಜೊತೆಗೆ ಭೈರತಿ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲೇ ಮುಖ್ಯಮಂತ್ರಿಗಳ ವಾಸ್ತವ್ಯ ಇವತ್ತು. ಆ ನಡುವೆ ಮುಖ್ಯಮಂತ್ರಿಗಳು ಇವತ್ತು ಹೈಕಮಾಂಡ್ ಭೇಟಿ ಮಾಡ್ತೀರಾ ಕೇಳಿದ್ರೆ ಟೈಮ್ ಇದ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡ್ತಾ ಇರೋದು ಖಂಡಿತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ. ಸಂತೋಷ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಮುಖ್ಯಮಂತ್ರಿಗಳನ್ನ ನಾವು ಹೈಕಮಾಂಡ್ಗೆ ಭೇಟಿ ಆಗ್ತೀರಾ ಅಂತ ಬೆಂಗಳೂರಲ್ಲಿ ಚರ್ಚೆ ಮಾಡಿದಾಗ ಟೈಮ್ ಇದ್ರೆ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಬರ್ತಾ ಇದ್ದಂಗೆ ನೇರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಭೇಟಿ ಮಾಡಿದ್ದು ನೋಡಿದ್ರೆ ಅದಕ್ಕೋಸ್ಕರ ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತ ಸ್ಪಷ್ಟ. ಅಂದ್ರೆ ಮೂಡ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಆಯ್ತು. ಸಂತೋಷ್, ಖಂಡಿತ ಪ್ರಣತ್, ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ, ಈಗಾಗಲೇ ಏನೋ ಕೆಲ ಕ್ಷಣಗಳ ಹಿಂದಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಕಾನೂನು ಸಲಹೆಗಾರ ಅವರನ್ನು ಭೇಟಿಯಾಗಿ ಅವರ ಮನೆಯಲ್ಲಿ ಸ್ವತಃ ಬೆಳಗಿನ ಉಪಹಾರವನ್ನು ಸೇವಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಜವಾಗಿ ಮೂಡ ವಿಚಾರದಲ್ಲಿ ಈಗಾಗಲೇ ನಾನಾ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿದೆ. ಹಾಗಾಗಿ ಆ ವಿಚಾರದಲ್ಲಿ ಮುಂದೆ ಯಾವ ರೀತಿಯಾದಂತಹ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಕಾನೂನು ಹೋರಾಟಗಳನ್ನು ಮುಂದೆ ಹೇಗೆ ನಡೆಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಿಂದಾಗಿ ವಿಸ್ತೃತವಾದಂತಹ ಚರ್ಚೆಯನ್ನು ಈಗಾಗಲೇ ಮಾಡಲಾಗಿರುವಂಥಲ್ಲಿ ಮಾಹಿತಿ ಲಭ್ಯವಾಗ್ತಿದೆ. ಅದಾದ ಬಳಿಕ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ, ಕೇಂದ್ರ ವಿತ್ತ ಸಚಿವರನ್ನು ಕೂಡ ಭೇಟಿಯಾಗಿ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ನಬಾರ್ಡ್ನಿಂದ ಈಗಾಗಲೇ ಕಳೆದ ವರ್ಷ ಅಂದರೆ ಪ್ರತಿ ಬಾರಿಯೂ ಕೂಡ ಸುಮಾರು 5,600 ಕೋಟಿ ರೂಪಾಯಿಗಳು ರಾಜ್ಯಕ್ಕೆ ನೀಡಲಾಗ್ತಾ ಇತ್ತು. ಅದರ ಹಣವನ್ನು ಕೂಡ ಮೊಟಕುಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಹಾಗಾಗಿ ಆ ಹಣದಲ್ಲಿ ಯಾಕೆ ಮೊಟಕುಗೊಳಿಸ್ತಾ ಇದ್ದೀರಿ, ಇದು ರಾಜ್ಯಕ್ಕೆ ಬರಬೇಕಾಗಿರುವಂಥ ಹಣದಲ್ಲಿ ಮತ್ತಷ್ಟು ಸರಿಸಮಾನವಾಗಿ ನೀಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರೋದ್ರ ಬಗ್ಗೆ ಮಾಹಿತಿಗಳು ಇರುವಂಥದ್ದು. ಇನ್ನು ಉಳಿದಂತೆ ಇದೆರಡೂ ಭೇಟಿಯಾದ ಬಳಿಕ ಈಗಾಗಲೇ ಕರ್ನಾಟಕದಲ್ಲಿ ಈಗಾಗಲೇ ಚಾಲ್ತಿಯಲ್ಲಿ ಇರುವಂತಹ ನಂದಿನಿ ಉತ್ಪನ್ನಗಳನ್ನು ದೆಹಲಿ ಮಟ್ಟದಲ್ಲೂ ಕೂಡ ಚಾಲನೆ ಕೊಡೋದಕ್ಕೆ ಈಗಾಗಲೇ ಸಮಯ ನಿಗದಿಯಾಗಿರುವಂಥದ್ದು. ಸುಮಾರು 12 ಗಂಟೆ ಅಥವಾ 12:30 ಆಸ್ಪಾಸ್ನಲ್ಲಿ ದೆಹಲಿಯಲ್ಲಿ ಇರುವಂತಹ ಕನ್ನಡಿಗರಿರ್ಬೋದು, ಜೊತೆಗೆ ಉತ್ತರ ಭಾರತದಲ್ಲಿ ಸಂಪೂರ್ಣವಾಗಿ ತನ್ನ ಒಂದು ನಂದಿನಿಯ ಉತ್ಪನ್ನಗಳನ್ನು ವಿಸ್ತಾರ ಮಾಡುವುದಕ್ಕೂ ಕೂಡ ಎಲ್ಲ ರೀತಿಯ ಚಿಂತನೆಗಳನ್ನು ಮಾಡಲಾಗಿತ್ತು. ಇವತ್ತು ಅದರ ಉದ್ಘಾಟನೆ ಕೂಡ ಇದೆ. ಹೀಗಾಗಿ ದೆಹಲಿ ಪ್ರವಾಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಮ್ಮಿಕೊಂಡಿರುವಂಥದ್ದು. ವಿಶೇಷವಾಗಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗುವ ಕುರಿತಂತೆ ಈಗಾಗಲೇ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥನ್ನ ಸಿದ್ದರಾಮಯ್ಯನವರು ಗಮನಿಸೋದಾದರೆ ಸಹಜವಾಗಿ ಮೂಡ ವಿಚಾರದಲ್ಲಿ ನಾನಾ ರೀತಿಯಾದಂತಹ ಒಂದು ಕಾನೂನು ಹೋರಾಟಗಳನ್ನು ನಡೆಸಬೇಕಾಗತ್ತೆ. ಹಾಗಾಗಿ ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಭೇಟಿಯಾಗಿ ನಂತರ ಹೈಕಮಾಂಡ್ ಕೇಳಿರುವಂತಹ ಕೆಲವೊಂದಿಷ್ಟು ಸರ್ಕಾರದ ಆಡಳಿತದ ಬಗ್ಗೆ ಕೂಡ ನಾನಾ ರೀತಿಯಾದಂತಹ ಕೆಲವೊಂದಿಷ್ಟು ವರದಿಗಳನ್ನು ಕೇಳಿದೆ. ಆ ವರದಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೀಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಪ್ರಣವ್.